ಇವಾಗಂತೂ ಬಂಗಾರ ರೇಟ್ ಕೇಳ್ಬಿಟ್ಟು ತಲೆ ತಿರುಗುತ್ತೆ ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಇದು 2 ದಿವಸದಿಂದ ಲಾಗ್ ಐತೆ ನೋಡ್ರಿ. ನಮ್ಮ ತಂಗಿ ಮನೆಯೊಳಗೆ ನಮ್ಮ ತಂಗಿ ಮಗದು ಫಂಕ್ಷನ್ ಇತ್ತು. ಹಾಗಾಗಿ ನನಗೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗಿತ್ತಿಲ್ಲ ರೀ. ಇದು ಶುಕ್ರವಾರ ಮತ್ತು ಶನಿವಾರದ ಲಾಗ್ ಆಗಿರೋದು ರೀ. ಶುಕ್ರವಾರ ಬೆಳಗ್ಗೆ ಎದ್ದ ಕೂಡಲೇ ಫಸ್ಟಿಗೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟನೆ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ರೀ. ಬಂಗಾರದು ತರೋದಿತ್ತು. ಹಾಗಾಗಿ ಫಸ್ಟಿಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿ ನಾಷ್ಟ ಮಾಡಿ ನಮ್ಮ ಮನೆಯವ್ರು ಚಹಾ ಮಾಡಿಕೊಟ್ರು. ಚಹಾ ಕುಡಿದ್ಬಿಟ್ಟು ನಮ್ಮ ತಂಗಿ ಮನೆಗೆ ಬಂದು ಫಸ್ಟಿಗೆ ಮೆಹಂದಿ ಹಚ್ಕೊಂಡ್ಬಿಟ್ಟು ನಾನು ಮತ್ತು ನಮ್ಮ ತಂಗಿಗಳು ಇಬ್ಬರು ಕೂಡ್ಬಿಟ್ಟು ಬಂಗಾರ ಅಂಗಡಿಗೆ ಹೊಂಟಿವಿ ನೋಡ್ರಿ. ಇವಾಗಂತೂ ಬಂಗಾರ ತೊಗೋಬೇಕಂದ್ರೆ ಫುಲ್ ಭಯನೇ ಸ್ಟಾರ್ಟ್ ಆಗ್ಬಿಡುತ್ತೆ ರೀ. ಅಂದರೆ 3 ಪಟ್ಟು ಜಾಸ್ತಿ ಬಂಗಾರ ರೇಟ್ ಜಾಸ್ತಿ ಆಗೈತಲ್ಲ, ಹಾಗಾಗಿ ಸ್ವಲ್ಪ ಭಯನೂ ಇರುತ್ತೆ. ಫಂಕ್ಷನ್ ಇದ್ದಾಗ ಬಂಗಾರ ತೊಗೊಳ್ಳೇಬೇಕಲ್ರಿ. ಜಾಸ್ತಿ ತೊಗೊಳಿಕ್ಕಂದ್ರೂ ಎಷ್ಟು ಅವಶ್ಯಕತೆ ಇರುತ್ತಲ್ಲ ಅಷ್ಟು ತೊಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಕೊಳ ಚೈನು ಮತ್ತು ಕಿವಿ ಓಲೆ, ಕಾಲು ಚೈನು ಎಲ್ಲ ತೊಗೊಂಡ್ಬಿಟ್ಟು ಸ್ವಲ್ಪ ಬ್ಯಾನರ್ ಮಾಡಿಸ್ಬೇಕಿತ್ತು ಫಂಕ್ಷನ್ಗೆ. ಹಂಗಾಗಿ ಬ್ಯಾನರ್ನು ಮಾಡಿಸ್ಕೊಂಬಂದು ಮತ್ತು ನಮ್ಮ ತಂಗಿ ಮನೆಗೆ ಬಂದು ಮತ್ತು ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ತಂಗಿ ಡ್ರೆಸ್ ಹೊಲ್ದು ಕೊಟ್ಟನಂತ ಕಟ್ ಮಾಡಾಕತ್ತಿದ್ಲು. ಈ ಕಡೆ ಇದ್ರೆ ಅವ್ರ ಪಪ್ಪನ ಕಡೆ ತನೋದ್ರೆ ತಲೆಗೆ ಎಣ್ಣೆ ಹಚ್ಕೊಳಕತ್ತಿದ್ಲು. ನನಗೆ ತಿರುಗಾಡ್ಬಿಟ್ಟು ಬೇಸರ ಆಗೈತೆ ಅಂದ್ಕೂಡ್ಲೇ ರೀ ಬೆಳಗ್ಗೆ ಎದ್ದು ಪಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ರೆಡಿಯಾಗಿ ಫೈನಲಿ ನಮ್ಮ ತಂಗಿ ಮನೆಗೆ ಹೊಂಟಿವಿ ನೋಡ್ರಿ. ನಮ್ಮ ತಂಗಿ ಮನೆಗೆ ಬಂದು ಫಸ್ಟಿಗೆ ಎಲ್ಲರಿಗೂ ನಾಷ್ಟಕ್ಕೆ ಮಸ್ತ್ ಉಪ್ಪಿಟ್ಟು ಮಾಡಿ ಕೊಟ್ಟೆ ರೀ. ಆಮೇಲೆ 200 ಮಂದಿಗೆ ಆಗೋಷ್ಟು ಬದ್ನಿಕಾಯಿ ಪಲ್ಯ, ಮುಕ್ನಿಕಾಳು ಪಲ್ಯ ಮತ್ತು ಸಾಂಬಾರು ನಾನೇ ಮಾಡಿದ್ದು. ಮನೆಯೊಳಗೆ ಮಾಡಿದ ಅಡುಗೆ ಬೆಸ್ಟ್ನೂ ಆಗಿರುತ್ತಲ್ಲ ರೀ. ಚಪಾತಿ ಮಾಡೋಕೆ ಅಷ್ಟೇ ಹಚ್ಚಿದ್ದು. ಇವತ್ತು ನಮ್ಮ ತಂಗಿ ಮಗದ ಉದ್ದಟ್ಟಿ ಕಾರ್ಯಕ್ರಮ ಐತ್ರಿ. 9 ರಿಂದ 11 ವರ್ಷ ಹೆಣ್ಮಕ್ಳಿಗೆ ಈ ಥರ ನಮ್ಮ ಕಡೆ ಕಾರ್ಯಕ್ರಮ ಮಾಡೋದು. ಈಗಿದ್ರೆ ಫೈನಲಿ ಎಲ್ಲರದು ಊಟ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗ್ಬೇಕು ನೋಡ್ರಿ. ಅಂದರೆ ಇದು ಫಂಕ್ಷನ್ ಹೆಂಗೆ ಗೊತ್ತಂದರೆ ಫಸ್ಟಿಗೆ ಊಟ ಮುಗಿಸ್ಬಿಟ್ಟು ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡೋದು ಉದ್ದಟ್ಟಿ ಕಾರ್ಯಕ್ರಮ ರೀ. ನಾವು ಎಲ್ಲ ಫಸ್ಟಿಗೆ ಎಲ್ಲರದು ಊಟ ಆದಮೇಲೆ ಊಟ ಎಲ್ಲ ಮುಗಿಸ್ಬಿಟ್ಟು ಈಗ ಫಂಕ್ಷನ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಉದ್ದಟ್ಟಿ ಕಾರ್ಯಕ್ರಮ ಅಂದರೆ ಸೀರೆ ಎಲ್ಲ ಉಡಿಸ್ಬಿಟ್ಟು ಹಾರ ಎಲ್ಲ ಹಾಕಿ ಈ ಥರ ಶಾಸ್ತ್ರ ಮಾಡ್ತಾರೋ ಹೆಣ್ಮಕ್ಳಿಗೆ ರೀ. ಇದೊಂಥರ ನೋಡೋಕೆ ಚಂದ ಅಲ್ರಿ. ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿರಿ. ಥ್ಯಾಂಕ್ ಯು ರೀ.